ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಬಂದು KE ಅವರು KCET 2026ಗೆ ಸಿಲೆಬಸ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿ ನಿಮ್ಮ KCET ಮುಗಿಯೋ ತನಕ ಹಾಗೆ ನಿಮ್ಮ ಡಿಗ್ರಿಗೆ ಉಪಯೋಗ ಅಂತ ಇನ್ಫಾರ್ಮೇಷನ್ ಈ ಚಾನಲ್ ಕೊಡ್ತಾ ಹೋಗ್ತೀನಿ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ಲ ಸಬ್ಜೆಕ್ಟ್ನ PDF ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ನಾನಿಲ್ಲಿ ಫಿಸಿಕ್ಸ್ ಸಿಲೆಬಸ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನಿಮಗೆ ಫಿಸಿಕ್ಸ್ CET 2026. ಮೊದಲನೇದಾಗಿ ಕ್ಲಾಸ್ 11ನ ಸಿಲೆಬಸ್ ಇದೆ. ಇದರಲ್ಲಿ ಫಸ್ಟ್ ಚಾಪ್ಟರ್ನ ಲಾಸ್ಟ್ ಟಾಪಿಕ್ ತನಕ ಎಷ್ಟೆಷ್ಟು ಪೀರಿಯಡ್ಸ್ ಇದೆ ಅಂತ ಎಲ್ಲ ಇದೆ. ನಮಗೆ ಬೇಕಿರೋದು ಇಲ್ಲಿ ಕ್ಲಾಸ್ 12 ಸಿಲೆಬಸ್. ಬಿಕಾಸ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಸೆಕೆಂಡ್ PUCಯಲ್ಲೇ ಬರೋದ್ರಿಂದ ನಿಮಗೆ ಸೆಕೆಂಡ್ PUC ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಫಿಸಿಕ್ಸ್ನಲ್ಲಿ ಫಸ್ಟ್ 4 ಚಾಪ್ಟರ್ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ. ಸೊ ಇದೇ ಗೊತ್ತಾಗುತ್ತೆ, ಫಸ್ಟ್ 4 ಚಾಪ್ಟರಿಂದ ಮೋಸ್ಟ್ ಆಫ್ ದ ಕ್ವಶನ್ ಬರ್ತವೆ. ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಯೂನಿಟ್ 5 ಎಕ್ಸ್ಪೆರಿಮೆಂಟ್ ಸ್ಕಿಲ್ಸ್ ಅಂತ ಇದೆಯಲ್ಲ, ಇದರಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿಯಲ್ಲಿ ಲ್ಯಾಬಲ್ಲಿ ಸಂಬಂಧಪಟ್ಟಿರುವಂಥ ಕ್ವಶನ್ ಇರ್ತವೆ. 1 or 2 ಕ್ವಶನ್ ಇರ್ತವೆ. ಅದು ಲಾಸ್ಟ್ ಇಯರ್ದು ಇಂಪ್ಲಿಮೆಂಟ್ ಮಾಡಿರೋವಂಥದ್ದು. ಇದು ಈಸಿ ಇರ್ತವೆ, ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋ ಸಿಗೋಣ. ಓಕೆ, ಬಾಯ್.